ಜಿಲ್ಲೆ ಅಂತ ಮಾಡಿದ್ರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ. ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಇರ್ತದೆ. ಆದ್ರೆ ನಾವು ರಾಮನಗರದ ಹೆಸರಿತ್ತು ಏನ್ ನಮ್ಮ ಬೆಂಗಳೂರು, ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಅಮೆರಿಕಾಗ ಹೋದ್ರೆ ಯಾರು ನಾವು ಅಮೆರಿಕದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, ಯುಕೆ ಹೋದ್ರೆ ನಾವು ಯುರೋಪ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ, ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳಿಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸ್, ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಯಾಕೆಂದ್ರೆ ಒಂದ್ ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದ್ರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದ್ ಕಡೆ ಹೋದ್ರೆ ತಮಿಳುನಾಡು ಬರ್ತದೆ. ಈ ದೃಷ್ಟಿಯಿಂದ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡ್ ಒಂದೇ, ತುಮಕೂರು ರೋಡು, ಬಳ್ಳಾರಿ ರೋಡು ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಹೊಸ ಜಿಲ್ಲೆ ಇಲ್ಲ, ನಾವು ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೆ. ಹೊಸ ಜಿಲ್ಲೆ ಮಾಡಕ್ ಹೋಗ್ತಾ ಇಲ್ಲ, ಇರೋ ಜಿಲ್ಲೆನೆ ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರುವಂತ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಎಲ್ಲಾ ನಾಯಕರುಗಳು ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ ವಿಚಾರದಲ್ಲಿ ಚರ್ಚೆ ಆಗ್ತಿದೆ, ಅದು ರಾಮನಗರ ಭಾಗದಲ್ಲಿ ಅನ್ನುವಂಥದ್ದು ಮತ್ತೆ ತುಮಕೂರು ಭಾಗ ಅನ್ನುವಂಥದ್ದು. ಇನ್ನ ನಾನು ಅದಕ್ಕೆ ಇದೆಲ್ಲ ಅದಕ್ಕೆಲ್ಲ ಟೆಕ್ನಿಕಲ್ ರಿಪೋರ್ಟ್ಸ್ ಬರಬೇಕು ಇದೆ. 2032 ನಾವು ರೆಡಿ ಆಗ್ಬೇಕಾಗಿದೆ. ಈಗಾಗಲೇ MB ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಅವರೆಲ್ಲ ಸರ್ವೆಗಳು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ಅದನ್ನ 2032 ಅವ್ರ ಟೈಮ್ ಕ್ಲೋಸ್ ಆಗ್ತದೆ. ಅಷ್ಟರೊಳಗೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ನಾವು ಮುಂದಕ್ಕೆ ಬೆಂಗಳೂರಿಗೆ ಒಂದು ಹೊಸ ಆಲ್ಟರ್ನೇಟಿವ್ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ರೂಪಿಸಿದ್ವಿ. ಈಗಾಗಲೇ ಬಿಡದಿಯಲ್ಲಿ ಇದ್ದಂತ ಪ್ಲಾನಿಂಗ್ ಅಥಾರಿಟಿನ ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ ಅಂತ ಕೂಡ ಪರಿವರ್ತನೆ ಕ್ಯಾಬಿನೆಟ್ ಇಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಜಿಲ್ಲೆ ಅಂತ ಮಾಡಿದ್ರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ. ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಇರ್ತದೆ. ಆದ್ರೆ ನಾವು ರಾಮನಗರದ ಹೆಸರಿತ್ತು ಏನ್ ನಮ್ಮ ಬೆಂಗಳೂರು, ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಅಮೆರಿಕಾಗ ಹೋದ್ರೆ ಯಾರು ನಾವು ಅಮೆರಿಕದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, ಯುಕೆ ಹೋದ್ರೆ ನಾವು ಯುರೋಪ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ, ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳಿಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸ್, ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಯಾಕೆಂದ್ರೆ ಒಂದ್ ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದ್ರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದ್ ಕಡೆ ಹೋದ್ರೆ ತಮಿಳುನಾಡು ಬರ್ತದೆ. ಈ ದೃಷ್ಟಿಯಿಂದ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡ್ ಒಂದೇ, ತುಮಕೂರು ರೋಡು, ಬಳ್ಳಾರಿ ರೋಡು ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಕ್ಷೇತ್ರಗಳು ಹೊಸ ಜಿಲ್ಲೆ ಇಲ್ಲ,
ನಾವು ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೆ. ಹೊಸ ಜಿಲ್ಲೆ ಮಾಡಕ್ ಹೋಗ್ತಾ ಇಲ್ಲ, ಇರೋ ಜಿಲ್ಲೆನೆ. ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರುವಂತ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಎಲ್ಲಾ ನಾಯಕರುಗಳು ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಸರ್, ಏರ್ಪೋರ್ಟ್ ವಿಚಾರದಲ್ಲಿ ಚರ್ಚೆ ಆಗ್ತಿದೆ, ಅದು ರಾಮನಗರ ಭಾಗದಲ್ಲಿ ಅನ್ನುವಂಥದ್ದು ಮತ್ತೆ ತುಮಕೂರು ಭಾಗ ಅನ್ನುವಂಥದ್ದು. ಇನ್ನ ನಾನು ಅದಕ್ಕೆಲ್ಲ ಟೆಕ್ನಿಕಲ್ ರಿಪೋರ್ಟ್ಸ್ ಬರಬೇಕು ಇದೆ. 2032 ನಾವು ರೆಡಿ ಆಗ್ಬೇಕಾಗಿದೆ. ಈಗಾಗಲೇ MB ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅವರೆಲ್ಲ ಸರ್ವೆಗಳು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ಅದನ್ನ 2032 ಅವರು ಟೈಮ್ ಕ್ಲೋಸ್ ಆಗ್ತದೆ. ಅಷ್ಟರೊಳಗೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ನಾವು ಮುಂದಕ್ಕೆ ಬೆಂಗಳೂರಿಗೆ ಒಂದು ಹೊಸ ಆಲ್ಟರ್ನೇಟಿವ್ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ರೂಪಿಸಿದ್ವಿ. ಈಗಾಗಲೇ ಬಿಡದಿಯಲ್ಲಿ ಇದ್ದಂತ ಪ್ಲಾನಿಂಗ್ ಅಥಾರಿಟಿನ ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ ಅಂತ ಕೂಡ ಪರಿವರ್ತನೆ ಕ್ಯಾಬಿನೆಟ್ ಕೇಳ್ತಾರೆ. ಕ್ಯಾಬಿನೆಟ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.